ನಿನ್ನೆ ಬಂದಂತಹ ಮಳೆ ನೋಡಿ ಇವತ್ತು ಮಳೆ ಬಂದ್ಬಿಡುತ್ತಾ ಏನು ಕತೆ ಅನ್ನೋದಾಗಿತ್ತು ಗುರುಗಳೇ. ಇಲ್ಲ, ಈ ವರ್ಷ ನೋಡಿ ಎರಡು ತುಂಬ ವೆರಿ ಡೇಂಜರ್ ಅಂತ ಪ್ರೆಡಿಕ್ಷನ್ ಮಾಡಿದ್ದೆ. 2, 11, 20, 29 ಇಸ್ ವೆರಿ ಡೇಂಜರ್ ನಂಬರ್ಸ್. ಹಾಗಾಗಿ ನಿನ್ನೆ ಮಳೆ ಬಂದಿತ್ತು. ಇವತ್ತು ಯಾವುದೇ ಕಾರಣಕ್ಕೂ ಮಳೆ ಬರಲ್ಲ 100%. ತುಂಬ ಜನ ನಿರೀಕ್ಷೆ ಮಾಡಿದ್ರು. ಮಧ್ಯಾಹ್ನ ಹವಾಮಾನ ಇಲಾಖೆ ಪ್ರಕಾರ ಇವತ್ತು ಮಳೆ ಬರುತ್ತೆ ನೋಡಿ, ಪ್ರಪಂಚದಲ್ಲಿ ಸೃಷ್ಟಿಲಿ ಯಾರು 100% ಆಗೋಕ್ಕಾಗಲ್ಲ ಅಲ್ವಾ ಗುರುಗಳೇ? ಯಾರು 100% ಸೃಷ್ಟಿನ ಆಗೋಕ್ಕಾಗಲ್ಲ. ದೇವ್ರ ಕೈಲಿ 100% ಆಗೋಕ್ಕಾಗಿಲ್ಲ. ಅವ್ರ ಫ್ಯಾಮಿಲಿ ತೆಗೆದು ನೋಡಿ, ಅವ್ರ ಗಂಡ ಹೆಂಡತಿ ಜಗಳ, ಅವ್ರಿಗೇನೋ ಒಂದು ಕಿರಿಕು, ಅವ್ರ ಮಕ್ಳು ಇವ್ರು ಮಾತಾಡ್ಸಕ್ಕಲ್ಲ, ಇವ್ರ ಮಕ್ಳು ಅವ್ರು ಪ್ರಪಂಚದಲ್ಲಿ 100% ಮನುಷ್ಯ ಯಾರ ಕೈಲಿ ಇರೋಕ್ಕಾಗಲ್ಲ. ಅದನ್ನು ಒಂದು ಹೇಳ್ಬೋದು. ಹಾಗಾಗಿ ಈ ವರ್ಷ 2 ವೆರಿ ಡೇಂಜರ್ ನಂಬರ್ ಅಂತ ಪ್ರೆಡಿಕ್ಷನ್ ಮಾಡಿದ್ವಿ. ನೀವು 2, 20, 22 ಈ ವರ್ಷದ ತುಂಬ ದೊಡ್ಡ ಅನಾಹುತ ನಂಬರ್ಸು. 29ನೇ ತಾರೀಕು, ಅದೇ ಥರ 9, 18, 27 ನೋಡಿ. 2ನೇ ತಾರೀಕು RCB ಮ್ಯಾಚ್ ಸೋತವರು, 18ನೇ ತಾರೀಕು ಮ್ಯಾಚ್ ಸೋತೋಗಿದ್ರು. 18ನೇ ತಾರೀಕು ಜರ್ಸಿ ವಿರಾಟ್ ಕೊಹ್ಲಿ ಫುಲ್ ಗ್ರೌಂಡು. ನಾನೇ ಹೇಳಿದ್ದು ಚಿನ್ನಸ್ವಾಮಿ ಸ್ಟೇಡಿಯಂ ಮ್ಯಾಚ್ ನೋಡೋಕ್ಕೆ ಬರ್ರಿ, ಜರ್ಸಿ ನಂಬರ್ 18 ಬೇಡ ಅಂತ ಹೇಳಿದ್ರು. 18 ಇಸ್ ವೆರಿ ಡೇಂಜರ್ ನಂಬರ್ಸ್, 18 ಇಸ್ ವೆರಿ ಡೇಂಜರ್. ಬಟ್ ಇವತ್ತು ಹಾಗೆ ಇರುತ್ತಲ್ವಾ? ಇಲ್ಲ, ಈ ನಡುವೆ ಕಮ್ಮಿ ಹಾಕಿದ್ರು. ತುಂಬ ಜನ ಮೊನ್ನೆ ಮ್ಯಾಚ್ಗೆ ಹೋದಾಗ ಗೆಲ್ತಾರೆ ಇವತ್ತು ಅಂತ ಹೇಳೋಗಿದ್ದಿಲ್ಲ. ಸರ್ ನೋಡಿ ಸರ್, ನೀವು ಗ್ಯಾರಂಟಿ ಟಿವಿಲಿ ಹೇಳಿದ್ಮೇಲೆ ನಾವೆಲ್ಲ ಟೀ ಶರ್ಟ್ ಎಲ್ಲ ಬಿಟ್ಟಿದ್ವಿ ಸರ್, ಹಂಗೆ ಮ್ಯಾಚ್ ನೋಡೋಕೆ ಬಂದ್ವಿ ಸರ್. ತುಂಬ ಜನ ಮ್ಯಾಚ್ ಕಮ್ಮಿ ಇತ್ತು, ಸಖತ್ ಫಾಲೋವರ್ಸ್ ತುಂಬ ಇದ್ದಾರೆ ಮೇಡಮ್. ಯಾಕೆ ಮೇಡಮ್, ನನ್ನ ಲೈಫಲ್ಲಿ 24 ಇದನ್ನೇ ಯೋಚನೆ ಮಾಡ್ತಾ ಇರ್ತೀನಿ. ನನಗೆ ಇದು ಬಿಟ್ಟರೆ ಪ್ರಪಂಚಕ್ಕೆ ಗೊತ್ತಿಲ್ಲ ನನಗೆ. ನಾನು ಇವತ್ತರೆಗೂ ಬೇರೆ ಬಿಸ್ನೆಸ್ಸೇ ಮಾಡಿಲ್ಲ. ಯಾವಾಗಲೂ ನಿಮ್ಮ ರಾಜ್ಯ ಅಷ್ಟಲ್ಲಾದ್ದೀನಿ, ಯಾವಾಗಲೂ ನನ್ನ ತಲೆಯಲ್ಲಿ ಓಡ್ತಾ ಇರುತ್ತೆ. ಕಾಸ್ಟ್ಯೂಮ್ ಬಣ್ಣ, ನಂಬರ್ಸ್ ಕಾಸ್ಟ್ಯೂಮ್ ಬಣ್ಣ. ಹಾಗಾಗೇ ಇಲ್ಲಿವರೆಗೂ ನಾನು ಆಡು ಮುಡ್ತಿರೋ ಸೊಪ್ಪಿಲ್ಲ, ಆರ್ಯವರೆಗೂ ನೋಡಿದ್ರೆ ಚಾನಲ್ ಇಲ್ಲ, ಅಷ್ಟು ಮುಟ್ಬಿಟ್ಟಿದ್ದೀನಿ. ತಮಿಳಲ್ಲಿ ಒಂದು 10 ಚಾನಲ್ ಮಾಡಿದ್ದೀನಿ ನಾನು. 10 ಚಾನಲಲ್ಲಿ IPL ಎಲ್ಲ ತಮಿಳಲ್ಲಿ ಕೊಡ್ತಾಯಿದ್ದೆ ನಾನು. ಕನ್ನಡದಲ್ಲಿ ಸ್ಟಾರ್ಟಿಂಗಿಂದ ಕೊಟ್ಟಿದ್ದೀನಿ. ಕ್ರಿಕೆಟನ್ನು IPL ಅಲ್ಲಿ ಮಾತಾಡಬೇಕು, ಕ್ರಿಕೆಟನ್ನು ಅಸ್ಟ್ರಾಲಜಿ ಮಾತಾಡಬೇಕು ಅಂತ ತಂದು ಅಳವಡಿಸಿದ್ದೆ ನಾನು. ಇವಾಗ ಹೆಂಗೆ ಮೆಟ್ರೋ ತಗೊಬಂದು ಹಾಕಿದ್ರು ಬೆಂಗಳೂರಿಗೆ, 2020 ಹೆಂಗೆ ತಗೊಬಂದರು, ಇದನ್ನೆಲ್ಲ ನನ್ನ ಪ್ರೆಡಿಕ್ಷನ್ಗಳು ತುಂಬ ಸಾಕಷ್ಟು 5 ಜನ ಆ್ಯಂಕರ್ ಇಟ್ಕೊಂಡೆಲ್ಲ IPL ಮಾಡಿದ್ದೀನಿ ನಾನು. ಬೆಳಗ್ಗೆಯಿಂದ ಸ್ಟಾರ್ಟರ್ 2 ಮ್ಯಾಚ್, ರಾತ್ರಿ 12 ಗಂಟೆಗೆ 5 ಜನ ಆ್ಯಂಕರ್ ನಾನೊಬ್ಬ ಮಾಡ್ತಾಯಿದ್ದೀನಿ. ಮುಂಚೆ ಒಂದು ಚಾನಲಲ್ಲಿ ಮಾಡುವೆ, ಒಂದು ಆಡಾದ್ಮೇಲೆ ಮತ್ತೆ ಬರೋದು, ಸ್ಕೋರ್ ಹೇಳೋದು, ವಿಕೆಟ್ ಬೀಳ್ತಾಯಿದ್ದು, ಮತ್ತೆ ಹೋಗೋದು, ಒಂದು ಸಾಂಗ್ಸ್ ಬಂದಮೇಲೆ ಮತ್ತೆ ಬರೋದು, ಮತ್ತೆ ಹೋಗೋದು. ಅಯ್ಯೋ, ಫೈನಲ್ ದಿವಸ 93 TRP ಬರ್ಸಿದ್ದು ನಾವು. ಅದನ್ನು ಸಖತ್ ಕ್ರೇಜ್, ಅದ್ಭುತ. ಕ್ರಿಕೆಟನ್ನು ನೀವು ಮಹಾರಾಜನ ಅಳವಡಿಸಿದೆ ವರ್ಲ್ಡಲ್ಲಿ ನಾನೇ ಫಸ್ಟ್, ಭಾಳ ದೊಡ್ಡ ಫಸ್ಟೆಲ್ಲ ನಾವು ಮ್ಯಾಚ್ ಪ್ರೆಡಿಕ್ಷನ್ಗೆ 3 ತಿಂಗಳು ಮುಂಚೆ ಮ್ಯಾಚ್ ಪ್ರೆಡಿಕ್ಷನ್ ಮಾಡಿಬಿಟ್ಟು ಹೇಳ್ಬಿಡ್ವೆ. ಆವಾಗ ನಮಗೆ ಮದುವೆ ಆಗಿಲ್ಲ, ಮಕ್ಕಳಿರಲ್ಲ, ಜೂನಿಯರ್ ಇರಲ್ಲ, ಏನಿಲ್ಲ, ಬರೀ ಇದೇ ಹುಚ್ಚಿನ ಥರ 24 ಅವರ್ಸುವೆ. ಇವಾಗ ನಮ್ಮ ಲೈಫಲ್ಲಿ ತುಂಬ ಇರ್ತವೆ. ಇದು ಒಂದು ಭಾಗವಾಗಿ ಮಾತಾಡ್ತಿದ್ವಿ, ಇದೇ ಪರ್ಮನೆಂಟ್ ಅಲ್ಲ, ಇದೇ ನನ್ನ ಲೈಫಲ್ಲ ಅನ್ನೋ ಥರ 100%. ಹಾಗಾಗಿ ಈ ನೋಡೋ ಒಂಚೂರು ಅಲಕ್ ಬುಲಕ್ ಆಗುತ್ತೆ, ಆಗಬೇಕು. ಭಾಳ ವಿಶೇಷವಾಗಿ ಹೇಳ್ತೀನಿ, ಮನುಷ್ಯ ಎಡಿ ಬಿದ್ದಾಗಲೇ ಒಬ್ಬ MLA ತುಂಬ ಸೋತಾಗಲೇ ತುಂಬ ಅಪಾರ ದುಡ್ಡು ಹೆಂಗೆ ಮಾಡ್ಬೇಕಂತ ಗೊತ್ತಾಗೋದು. ಆವಾಗಲೇ ಜನಗಳನ್ನ ಅವ್ನು ನೆಂಬೋದು, ಇಲ್ಲ ಜನಗಳು ಇವನು ನನ್ನ ನೆಂಬೇರಂತಲ್ಲ. ಯಾವಾಗಲೂ ಅಷ್ಟೇ ಸೋಲು ಗೆಲುವು ಸಹಜ, ಅದು ಮನುಷ್ಯನ ಲೈಫಲ್ಲಿ ಅದು ಇರಬೇಕು. ಆವಾಗಲೇ ಉಪ್ಪು ಖಾರ ಸ್ವೀಟ್ ಎರಡೂ ಒಟ್ಟಿಗೆ ಇರಬೇಕು. ಅದರಿಂದ ಅದು ಲೈಫ್ ಇರುತ್ತೆ. ಯಾವಾಗಲೂ ಸಕ್ಸಸ್ಸು ಒಳ್ಳೆಯದಲ್ಲ, ಯಾವಾಗಲೂ ಫೇಲ್ಯೂರು ಒಳ್ಳೆಯದಲ್ಲ. ನೀವು ಅಮಿತಾಬ್ ಬಚ್ಚನ್ ಎಷ್ಟು ವರ್ಷ ಸ್ಟಾರ್ಟಿಂಗ್ ಫೇಲ್ಯೂರು, ಆಮೇಲೆ ಸೂಪರ್ ಡೂಪರ್ ಹಿಟ್ಟು. ತೆಂಡೂಲ್ಕರ್ 75ನೇ ಮ್ಯಾಚಲ್ಲಿ ಸೆಂಚುರಿ ಹೊಡೆದಿರೋದು, ಅಲ್ಲಿವರೆಗೂ ಅವ್ರು ಸೆಂಚುರಿನೇ ಹೊಡೆದಿರಲ್ಲ. 75ನೇ ಮ್ಯಾಚಲ್ಲಿ ಸೆಂಚುರಿ ಹೊಡೆದಿದ್ದು. ನೀವು ತಮಿಳ್ ಹೀರೋ ಖಂಡಿತ ಅಲ್ಲಿ ಕೂಡ, ಯಾರು ನೀವು ಹನಿಯನ್ನೆಲ್ಲ ಮಾಡಿದಂಥ ಹೀರೋ, ಅವ್ರು ಇನ್ನೇನು ಕೆರಿಯರ್ ಮುಗೀತು ಅಂತ ಟೈಮಲ್ಲಿ ಮಾಡಿದ್ರು 100%. ವಿಕ್ರಮ್ ಅವರು ಹುಚ್ಚ ಅವ್ರು ಮಾಡಿದ್ರು, ಸೇದು ಮಾಡಿದಾಗ ಅವ್ರು ಅದು ಮುಗೀತು ಅಂತ ಮಾಡಿದರು. ಅದೇ ಪಿಕ್ಚರ್ ಕನ್ನಡದಲ್ಲಿ ಹುಚ್ಚ ಮಾಡಿ ಅವ್ರು ಹೀರೋ ಆದರು, ಅವ್ರು ಅದನ್ನು ಹೀರೋ ಮಾಡಿದ್ರು. ಅಂದರೆ ಹೆಂಗಂದರೆ ಕೆರಿಯರ್ ಮುಗಿಬೇಕಾದ್ರೆ ಒಬ್ಬರು ಲೈಫ್ ಬರುತ್ತೆ, ಒಬ್ಬೊಬ್ಬರು ಕೆರಿಯರ್ನ ಬೇಗ ಮುಗಿಸ್ಬಿಟ್ಟು ನೆಮ್ಮದಿಯಾಗಿರ್ತಾರೆ, ಭಾಳ ನೆಮ್ಮದಿಯಾಗಿರ್ತಾರೆ. ಅದರಿಂದ ದಿ ಬೆಸ್ಟ್ ಟೀಮ್ ಈ ಸರಿ RCB ಟೀಮ್ ತುಂಬ ಚೆನ್ನಾಗಿದೆ, ಮುಂಬೈ ತುಂಬ ಚೆನ್ನಾಗಿದೆ, ಅದಾದಿ ಇವರು ತುಂಬ ಚೆನ್ನಾಗಿದೆ. ಅದು ಗುಜರಾತ್ ಟೈಟನ್ಸು. ನನಗೆ ತುಂಬ ಭಯ, ಇವರಿಬ್ಬರದು ಭಯ ಇದೆ. RCB ಏನಾದ್ರು ಓಡಿಸಿದ್ರೆ ಅವರೇ ಓಡಿಸ್ಬೇಕು ಇವಾಗ ನೆಕ್ಸ್ಟ್ ರೌಂಡಲ್ಲೆಲ್ಲ, ಇಲ್ವಾ RCB ಅವ್ರನ್ನ ಹೊಡಿಬೇಕು. ಇವರಿಬ್ಬರಿಗೆ ಹೆಂಗಂದರೆ ಮಾಡು ಇಲ್ಲ ಮಡಿ ಅಂತಿರುತ್ತೆ. ಇವತ್ತು ಒಂಥರ ಈ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಇಂಡಿಯಾ ಮತ್ತು ಇವತ್ತು ಮ್ಯಾಚ್ ಇದೆಯಲ್ಲ, ಚೆನ್ನೈ ವರ್ಸಸ್ RCB, ಒಂಥರ ಪ್ರಾಕ್ಟೀಸ್ ಮ್ಯಾಚ್ ಇದ್ದಂಗೆ ಇರುತ್ತೆ. ಏನು ಓಹೋ ಅನ್ನೋ ಥರ ಏನಿರಲ್ಲ. ದುಡ್ಡು ಕೊಟ್ಟು ಹೋದ್ರೆ ಬೋರ್ ಆಗುತ್ತೆ. ನನಗೆ ಹೋಗೋ ಮೂಡಿರನಲ್ಲ. ತುಂಬ ಜನ ನನಗೆ ಗೊತ್ತಿರೋನಲ್ಲ, ಬಾ ಅಂತ ಹೋಗ್ತೀನಿ. ನನಗೆ ಈ ಮ್ಯಾಚ್ ಕ್ರೇಜ್ ಇರಲ್ಲ. ನನಗೆ ಯಾವಾಗ ಈ ಮ್ಯಾಚು ಎಲ್ಲರೂ ಕ್ರೇಜ್ ಇದ್ದಾರೆ, ಸಿಕ್ಕಾಪಟ್ಟೆ ಕ್ರೇಜ್ ಇದ್ದಾರೆ. ನಂಗೆ ಈ ಥರ ಯಾಕಂದರೆ ಒಂದು ನಾಯಿನ ಕಟಾಕಿ ಹೊಡೆದ್ರೆ ಎಷ್ಟು ಹಿಂಗಿರುತ್ತೆ, ಅದೇ ಒಂದು ಚಿರತೆ ಕಟಾಕಿ ಹೊಡೆಯೋಕ್ಕಾಗತ್ತಾ? ಇವಾಗ ಇದೇ ಚಿರತೆ, ಧೋನಿ ಚಿರತೆ ಆಗಿದ್ದರು, ತಲೆವಾ ಆಗಿದ್ರು. ಇವಾಗ ತಲೆನೇ ಇಲ್ದಂಗೆ ಆಗ್ಬಿಟ್ಟಿತ್ತು ಅವ್ರಿಗೆ. ಇವಾಗ ತಮಿಳೆಲ್ಲ ತಲೆವಾ ಅನ್ನೋರು. ಅದೇ ಇವಾಗ ಒಂಥರ ಕಟಾಕಿ ಅಂತ ಹೊಡೆದಂಗೆ ಇರುತ್ತೆ ಇವತ್ತು. ಅದರಿಂದ ಹೆಂಗಂದರೆ ಸುಮ್ಮನೆ ತಲೆ ಮೇಲೆ ತೊಟ್ಟದಂಗೆ ಇರುತ್ತೆ. ಹಾಗಾಗಿ ಇವತ್ತೇನು ಅಂಥ ಮ್ಯಾಚ್ ನೋಡೋಕ್ಕೆ ಮಜಾ ಇರಲ್ಲ.
RCBನೇ ಫಸ್ಟ್ ಬ್ಯಾಟಿಂಗ್ ಬಟ್ ಅಲ್ಲ ಮಜಾ ಇರಲ್ಲ ಅನ್ನೋದಕ್ಕಿಂತ ಇನ್ನೊಂದು ಕೂಡ ನಾವು ಯೋಚನೆ ಮಾಡಲೇಬೇಕಾಗುತ್ತೆ. ಬಿಕಾಸ್ ಈ ಹಿಂದೆ ಆಡಿದಂಥ ನಮ್ಮ ತವರಲ್ಲಿ ಆಡಿದಂತಹ ಮ್ಯಾಚಲ್ಲಿ RCB 3 ಮ್ಯಾಚು ಹ್ಯಾಟ್ರಿಕ್ ಮ್ಯಾಚ್ಗಳನ್ನ ಸೋಲು ಅನುಭವಿಸಿ ಒಂದು ಮ್ಯಾಚು ಗೆದ್ದು ಒಂದು ಆಸೆ ಅನ್ನೋದನ್ನ ಹುಟ್ಟುಹಾಕಿದೆ. ದಟ್ ಡಸಂಟ್ ಮೀನ್ ಇದು ಕಂಟಿನ್ಯೂನೇ ಆಗ್ಬಿಡುತ್ತೆ ಅಂತಲೂ ನಾವು ಹೇಳೋಕ್ಕೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಬಿಕಾಸ್ 1-2-3 ಮ್ಯಾಚು ಗೆದ್ದಿದೆ, ಒಂದೇ ಮ್ಯಾಚ್ ಸೋಲ್ತು, ಇನ್ನು ಬಿಡಿ ಆರಾಮಾಗಿ ಗೆಲ್ತೀವಿ ಅನ್ನೋ ಹಂಗೂ ಇಲ್ಲ. ಸೊ ಅದ್ರ ಬಗ್ಗೆ ನಿಮಗೆ ಎಷ್ಟು ಟೆನ್ಷನ್ ಇದೆ? ಆ್ಯಕ್ಚುಲಿ ತುಂಬ ಟೆನ್ಷನ್ ಇದೆ. ಯಾಕೆಂದರೆ ಈ ಮ್ಯಾಚು ಲೇಸಿ ಅಂತ ನಾವು ತೊಗೊಳಕ್ಕೆ ಆಗಲ್ಲ. ಬಿಕಾಸ್ ವಿನ್ ಆಗಲೇಬೇಕು. ಏನು ಟಾಪ್ ಮುಂಬೈ GT ಎಲ್ಲ ಇದೆ, ಸೇಮ್ ಸ್ಕೋರಲ್ಲಿದೆ. ನಾವು ಒಂದು ಸ್ವಲ್ಪ ಸ್ಕೋರ್ ಈಗ ಬರೋ ಮ್ಯಾಚಸ್ ಎಲ್ಲ ವಿನ್ ಆಗಿ ಸ್ಕೋರ್ ಟಾಪಲ್ಲಿ ಬಂದರೆ ಅಷ್ಟೇ 1 or 2 ಪ್ಲೇಸಸ್ಸಲ್ಲಿದ್ದರೆ ಓಕೆ ಫೈನಲ್ ಹೋಗ್ತೀವಿ ಅಂತ ಒಂದು ಸಮಾಧಾನ ಪಡ್ಕೋಬೋದು. ಇನ್ ಕೇಸ್ 3-4 ಬಂದರೆ ಮತ್ತೆ ಅದೇ ಸೆಮಿಫೈನಲು, ಮತ್ತೆ ಇನ್ನೊಂದು ನೆಕ್ಸ್ಟು ಎಲಿಮಿನೇಟರ್ ಅವೆಲ್ಲ ಆಡೋದು, ಆವಾಗ ಇನ್ನೂ ಪ್ರೆಷರ್. ಈವನ್ ಲಾಸ್ಟ್ ಇಯರು ನೋಡಿದ್ವಿ, ಬಾಟಮಲ್ಲಿ ಇದ್ದವರು ಪ್ಲೇ ಆಫಿಗೆ ಬಂದ್ವಿ, ಬಟ್ ಪ್ಲೇ ಆಫಿಂದ ಆಚೆ ಹೋಗ್ಬಿಟ್ವಿ ಲಾಸ್ಟ್ ಇಯರು. ಈ ಟೈಮಲ್ಲೂ ಹಾಗೆ ಆಗಬಾರ್ದು. ಸೊ ಆದಷ್ಟು ಈ ಕಂಟಿನ್ಯೂಸ್ ಮ್ಯಾಚಸ್ ಎಲ್ಲ ವಿನ್ ಆಗಿ, ಸೊ ಯಾವುದನ್ನು ಲೇಸಿ ಮಾಡಿದೆ ಟಾಪ್ 1 or 2 ಅಲ್ಲಿ ಬಂದರೆ ಸೊ ಒಂದು ಸ್ವಲ್ಪ ಈ ಸರಿ ಹೋಪ್ ಇಡ್ಬೋದು ಅಂತ ಹೇಳ್ಬೋದು. ಹೋಪ್ ಇಡ್ಬೋದು. ಸೊ ಕೊನೆಯದಾಗಿ ರೆಮೋ ಅವರೇ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ರ್ಯಾಪ್ ಸ್ಟೈಲಲ್ಲೇ ಇವತ್ತಿನ ಮ್ಯಾಚ್ ಬಗ್ಗೆ ಆ್ಯಂಡ್ RCB ಬಗ್ಗೆ ಹೇಳೋದು ಬೇಕಾಗಿದೆ ಮ್ಯಾಮ್, ಎಲ್ರಿಗೂ ಗೊತ್ತು. ಸೊ ನಾನು ಹೇಳಬೇಕಾಗಿರೋದು ಏನಂದರೆ, ಸೊ ಕ್ರಿಕೆಟ್ನ ಕ್ರಿಕೆಟ್ ಥರ ನೋಡಿ, ಇದು ಟೀಮ್ ಗೇಮು, ಇಂಡಿವಿಜುವಲ್ ಪರ್ಸನ್ ಗೇಮ್ ಇಲ್ಲ. ಸೊ RCB ಮತ್ತು CSKನ ಕಂಪೇರ್ ಮಾಡಿ, ವಿರಾಟ್ ಕೊಹ್ಲಿ ಮತ್ತು ಧೋನಿನ ಕಂಪೇರ್ ಮಾಡಬೇಡಿ. ಸೊ ಹಂಗೆ ಕಂಪೇರ್ ಮಾಡಿದ್ರೆ ವಿರಾಟ್ ಕೊಹ್ಲಿ ಅಲ್ಲಿದ್ದಾರೆ. ಸೊ ಅದು ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಸೊ ಏಜು ನಂಬರ್ ಇಲ್ಲ ಅಂತೀರಾ, ಮತ್ತು ಆಧಾರ್ ಕಾರ್ಡಲ್ಲೇನು ನಂಬರೇ ಕೊಟ್ಟಿದ್ದಾರೆ, ಕ್ರಿಕೆಟರ್ ಅಂತ ಕೊಟ್ಟಿದ್ದಾರಾ. ಸೊ ಬೆಸ್ಟ್ ಆಫ್ ಲಕ್ RCB. ಸೊ ಬೆಸ್ಟ್ ಆಫ್ ಲಕ್ RCB ಅಂತ. ಸೊ ಕೊನೆಯದಾಗಿ ಆರ್ಯವರ್ಧನ್ ಗುರುಗಳೇ, ಇವತ್ತಿನ ಮ್ಯಾಚ್ ಬಗ್ಗೆ ತಮ್ಮ ಲಾಸ್ಟ್ ಭವಿಷ್ಯ? 100% ಜಿಂಗ ಲಕ 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 RCB ಗೆಲ್ಲುತ್ತೆ. ಎಲ್ಲರೂ ಎಂಜಾಯ್ ಮಾಡಿ ಹ್ಯಾಪಿಯಾಗಿ RCBನ ಫೈನಲಲ್ಲಿ ನೋಡೋಣ. RCBನ ಫೈನಲಲ್ಲಿ ನೋಡೋಣ, ಕಪ್ ಜೊತೆ ನೋಡೋಣ, ಅವತ್ತಿನ ದಿವಸ ಮಾತಾಡೋಣ. ಅಲ್ಲ ಗುರುಗಳೇ, ಫೈನಲ್ ನೋಡೋಣ ಅಂದ್ರೆ ಮುಗೀತಲ್ಲ. ಅಲ್ಲ 6 ತಿಂಗಳ ಮುಂಚೆನೆ ಹೇಳ್ತಿದ್ದೆ ನಾನು ಕಪ್ ಇದೆ ಬೇಕಾಗಿಲ್ಲ. ಇವಾಗೆಲ್ಲ 9 ತಿಂಗಳು ಬೇಕು ಡೆಲಿವರಿ ಆಗಕ್ಕೆ. ಇವಾಗ ಅವಾಗ 6 ತಿಂಗಳು ಬೇಕಿತ್ತಾ? ಅವಾಗ 6 ತಿಂಗಳು ಅಡ್ಜಸ್ಟ್ಮೆಂಟ್ ಇತ್ತು, ಮದುವೆ ಇತ್ತು, ಜೀವನ ಇತ್ತು, ಎಲ್ಲ ಓಕೆ. ಅವಾಗ ಅಲ್ಲ ಅವಾಗಾದ್ರೆ ಅಷ್ಟೊಂದು ಟೆಕ್ನಾಲಜಿ, ಇವಾಗ ಟೆಕ್ನಾಲಜಿ ಸಿಕ್ಕಾಪಟ್ಟೆ. ಇವಾಗಲೇ ಕಷ್ಟ, ಇವಾಗ ಸಖತ್ ಕಷ್ಟ. ಏನು 9 ತಿಂಗಳಿಗೆ ಡೆಲಿವರಿ? ಅಲ್ಲಲ್ಲ, ಇವತ್ತೆಲ್ಲ ಮೊಬೈಲಲ್ಲಿ ನೀವು ನೋಡಿರ್ಬೋದು. ಹಾರ್ದಿಕ್ ಪಾಂಡ್ಯ ಎಲ್ಲ ನೋಡಿದ್ರಾ? ಮದುವೆ ಮಕ್ಕಳಾದ್ಮೇಲೆ ಮದುವೆ ಆಗಿದ್ದಾರೆ. ಆಡೇ ಬರ್ತಿಲ್ವಾ? ಮಕ್ಕಳಾದ್ಮೇಲೆ ಮದುವೆ ಆಗಾರ, ಮದುವೆ ಆದ್ಮೇಲೆ ಮಕ್ಕಳಾದ ಬಂದಲ್ಲ. ತಮಿಳಲ್ಲಿ ಫಸ್ಟ್. ಅಲ್ಲ ಬಿಡಿ, ಅದೆಲ್ಲ ಬಿಡಿ. ಕಪ್ಪು ಈ ಸಲ ಗೆಲ್ಲುತ್ತೆ RCB. ಇವತ್ತು ಗೆಲ್ಲಿ ನಿಮ್ಮ ಮನಸ್ಸಲ್ಲಿ ಎಷ್ಟು ಬರುತ್ತೆ ಸ್ಕೋರ್? ಹೇಳಿ ಎಷ್ಟು ಬರುತ್ತೆ? 200+. ಯಾರು ಫಸ್ಟ್ ಬ್ಯಾಟಿಂಗ್? ಯಾರು? ಆಬ್ವಿಯಸ್ಲಿ ವಿರಾಟ್ ಕೊಹ್ಲಿ. ಓ ಗುರುಗಳೇ, ಅಲ್ಲ ಫಸ್ಟ್ ಬ್ಯಾಟಿಂಗ್ ಯಾರು? ವಿರಾಟ್ ಕೊಹ್ಲಿ ಅನ್ನಲ್ಲ, ಓಪನರ್ ಬ್ಯಾಟ್ಮನ್ ಆಗಿ ವಿರಾಟ್ ಕೊಹ್ಲಿಯರೇ ಬರ್ತಾರೆ ಇವತ್ತು. ನಿಮ್ಮ ಬಾಯಲ್ಲಿ ಹೇಳಿದ್ ನಡೀತೀವಿ. ವಿರಾಟ್ ಕೊಹ್ಲಿ ಎಷ್ಟು ಹೊಡಿಬೋದು? ಗುರುಗಳೇ ಪಕ್ಕಾ ಹೊಡಿತಾರೆ ಹೇಳಿ. ಇವತ್ತು ವಿರಾಟ್ ಕೊಹ್ಲಿ ಎಷ್ಟು ಹೊಡಿಬೋದು? ನೀವು ಹೇಳಿ 100 ಇವ್ರು 100. 101% ಹಾಫ್ ಸೆಂಚುರಿ ಗ್ಯಾರಂಟಿ ಮಾಡ್ತಾರೆ. 75 ರಿಂದ 80 ಹೊಡೆದು